ಹುಲಿ ವೇಷ ಅಂದ್ರೇನೆ ವಿಶೇಷ. ಸೊ ಈ ಮೊದಲು ಕೂಡ ತುಂಬಾ ಸಿನಿಮಾದಲ್ಲಿ ಹುಲಿ ವೇಷ ಇದೆ. ನಿಮ್ಮ ಸಿನಿಮಾದಲ್ಲಿ ಏನು ವಿಶೇಷವಾಗಿದೆ ಹುಲಿ ವೇಷ ಅಂತಾರೆ? ಹುಲಿವೇಷವನ್ನು ಸುಮ್ಮನೆ ಬಳಸಿಲ್ಲ ನಾವು ಸಿನಿಮಾದಲ್ಲಿ. ಹುಲಿವೇಷದ ಜೊತೆಗೆ ಕಥೆ ಸಾಗುತ್ತೆ. ಹುಲಿವೇಷಕ್ಕೆ ಮತ್ತು ಇವರ ಲವ್ ಸ್ಟೋರಿಗೆ ಸಂಬಂಧ ಇದೆ. ಹುಲಿವೇಷದ ಹಿನ್ನೆಲೆ ಇರುವಂಥದ್ದು ಒಂದಿಷ್ಟು ವಿಷಯಗಳು ಸಿನಿಮಾದಲ್ಲಿದೆ. ಅಂದರೆ ನಿಮಗೆ ಟೈಟಲ್ಲೇ ಮಾರ್ನಮಿ ಅಂತ ಬಂದಾಗ, ಮಾರ್ನಮಿ ಅಂದರೆ ಮಂಗಳೂರು ದಸರಾವನ್ನು ಮಂಗಳೂರಲ್ಲಿ ಮಾರ್ನಮಿ ಅಂತ ಕರೆಯೋದು. ಸೊ ಅಲ್ಲಿಯ ಮಾರ್ನಮಿ ಹುಲಿವೇಷ ಇಲ್ಲದೆ ಆಗಲ್ಲ. ಸೊ ಈ ಮಾರ್ನಮಿ ಕೂಡ ಹುಲಿವೇಷ ಇಲ್ಲದೆ ಆಗಲ್ಲ. ಸೊ ಅಷ್ಟು ಅಂದರೆ ಅದ್ರ ಬಗ್ಗೆ ಒಂದಿಷ್ಟು ರಿಸರ್ಚ್ ಮಾಡಿ ಮೊದಲು ಅದನ್ನು ಯಾವ ಥರ ಆ ಹುಲಿವೇಷ ಹಾಕಬೇಕಾದ್ರೆ ಅದಕ್ಕೆ ಏನು ಭಕ್ತಿ ಭಾವ ಮತ್ತು ಏನು ಶ್ರದ್ಧೆಯಿಂದ ಹಾಕ್ತಾಯಿದ್ರು ಅದನ್ನೆಲ್ಲ ತಿಳ್ಕೊಂಡು ಮಾಡಿರುವಂಥದ್ದು ಇದೆ ಇದರಲ್ಲಿ. ನೀವು ಕೂಡ ಸಿನಿಮಾದಲ್ಲಿ ಹುಲಿ ವೇಷ ಹಾಕಿದ್ದೀರಾ ಅಲ್ಲ? ನಾನೇ ಹಾಕ್ಬೇಕಾಗಿರೋದು. ಓಕೆ, ನಾನು ಟೀಸರ್ ನೋಡಿದಾಗ ಅದ್ರಲ್ಲಿ ಇರ್ಲಿಲ್ವಲ್ಲ, ಸೊ ಹಾಗಾಗಿ ಅಂತ ಫಸ್ಟ್ ಟೀಸರ್ ನೋಡೋದು. ಅದು ಹೇಗಿತ್ತು? ಅದು ಹಾಕೋದು ಕಷ್ಟ, ತುಂಬಾ ಟೈಮ್ ಪ್ರೊಸೆಸ್ ತಗೊಳುತ್ತೆ, ಮೇಕಪ್ ಎಲ್ಲ ತುಂಬಾ ಕಷ್ಟ ಆಗಿರುತ್ತೆ. ಅದ್ರ ಪ್ರೊಸೆಸ್ ಹೇಗಿತ್ತು? ಅದು ನೀವು ಹೇಳ್ದಂಗೆ ತುಂಬ ಅದು ಟೈಮ್ ತೊಗೊಳುತ್ತೆ. ಸೊ ನಾನು ಒಂದ್ಸಲಿ ಪೂರ್ತಿ ಬಾಡಿಗೆ ಅದು ಹುಲಿ ವೇಷ ಹಾಕಬೇಕು ಅಂದರೆ 5 ಅವರ್ ಟೈಮ್ ಬೇಕು ಅದಕ್ಕೆ. ಓಕೆ, ಅದೆಲ್ಲ ಹಾಕಿ ಅದು ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ ನೀವು ಅದು ಫ್ಲೋರ್ ಹೋಗೋಕ್ಕಾಗುತ್ತೆ. ಆ ಥರ ಒಂದಿಷ್ಟೆಲ್ಲ ಇರುತ್ತೆ. ಸೊ 5 ಇಯರ್ಸ್ ಟೈಮ್ ತೊಗೊತಾ ಇತ್ತು. ಅದಾದಮೇಲೆ ಅದು ಪೇಂಟ್ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ನಿಮಗೆ. ಆ ಪೇಂಟ್ ಸ್ಮೆಲ್ ಬಂದಾಗ ಒಂದು ಸ್ವಲ್ಪ ನಶೆ ಆದಂಗೆ ಆಗುತ್ತೆ ನಿಮಗೆ. ಅದನ್ನ ಅವ್ರು ಆಲ್ರೆಡಿ ಹೇಳಿದರು, ಇದು ಪೇಂಟ್ ನಿಮ್ಗೆ ಹಾಕ್ಬೇಕಾದ್ರೆ ಒಂದು ಚೂರು ಕಿತ್ಕೊಡಂಗೆ ಆಗುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದು ಚೂರು ಆಯ್ತು ನನಗೆ, ಅದು ತುಂಬ ಅಲ್ಲ, ಲೈಟಾಗಿ ಆಗುತ್ತೆ. ಅದಾಯಿತು. ಅದಾದ ನಂತರ ಫ್ಲೋರಿಗೆ ಹೋದ್ವಿ, ಶೂಟೆಲ್ಲ ಆಯಿತು. ಅದ್ರ ಜೊತೆಗೆ ಏನಾಗುತ್ತೆ ನಿಮಗೆ, ಅಲ್ಲೊಂದಿಷ್ಟು ರಿಚುವಲ್ಸ್ ಫಾಲೋ ಮಾಡ್ತಾರೆ ಅವರು. ಹುಲಿ ವೇಷ ಹಾಕಿದಾಗ ಬೆಡ್ ಮೇಲೆಲ್ಲ ಮಲಗಲ್ಲ ಅವರು, ಬಾಳೆಲೆ ಹಾಕೊಂಡು ಮಲಗ್ತಾರೆ. ಆಮೇಲೆ ಈ ಥರ ಒಂದಿಷ್ಟು ರಿಚುವಲ್ಸ್ ಇತ್ತು. ಬಟ್ ನಾನು ಅದನ್ನು ಫಾಲೋ ಮಾಡಿದೆ. ನಂಗೆ ಬಾಳೆಲೆ ಸಿಗಲಿಲ್ಲ, ಬಟ್ 4 ದಿವಸ ನಾನು ಫ್ಲೋರಲ್ಲಿ ಮಲ್ಕೊಂಡೆ. ಅದರಿಂದ ಒಂದಿಷ್ಟು ಜ್ವರ ಆಗಿರೋ ಬಂತು. ಅದೇ ಇದರಲ್ಲಿ 4 ನೈಟ್ ಕೂಡ ನಾವು ಹಾಗೆ ಇದರಲ್ಲೇ ಶೂಟ್ ಮಾಡಿದ್ವಿ. ಅದನ್ನು ಜ್ವರದಲ್ಲಿ ಹುಲಿ ವೇಷ ಹಾಕ್ಕೊಂಡು ಚೆನ್ನಾಗಿ ಶೂಟ್ ಮಾಡಿದ್ವಿ. ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ. ಟ್ರೇಲರ್ ಟೀಸರಲ್ಲಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ ಚರಣ್ ಸರು ಈ ಬಿಫೋರು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದ್ದಾರೆ, ಎಕ್ಕ, ಭೀಮಾ ಸಲ್ಗ. ಸೊ ನಿಮ್ಮ ಸಿನಿಮಾದಲ್ಲೂ ಅವರೇ ಡೈರೆಕ್ಟರ್. ಸೊ ಅವರು ಸಾಂಗ್ಸ್ ಬಗ್ಗೆ ಹೇಳೋದಾದರೆ, ಅವ್ರ ಬಗ್ಗೆ ಹೇಳೋದಾದರೆ ಜೀನಿಯಸ್. ಅವ್ರ ಮ್ಯೂಸಿಕ್ ಕೇಳೋದೇ ಒಂದ್ ಖುಷಿ. ಅಂಡ್ ಯಾವಾಗ್ಲೂ ಅವ್ರ ಮ್ಯೂಸಿಕ್ ಮೂಲಕ ವಿಭಿನ್ನತೆನ ತರ್ತಾನೆ ಹೋಗ್ತಾ ಇದಾರೆ. ಅಂಡ್ ಅದಕ್ಕೋಸ್ಕರ ಲೈಕ್ ನನ್ಗೆ ಇನ್ನೊಂದು ಏನ್ ಖುಷಿ ಅಂದ್ರೆ, ಇವರು ಇನಿಷಿಯಲಿ ಅವ್ರ ಪ್ರೊಡ್ಯೂಸರ್ ಸಿಕ್ಕಿರ್ಲಿಲ್ಲ, ಬಟ್ ಆಗ ನಾವು ಕೆಲಸ ಮಾಡಿದ್ರೆ ಇವ್ರಗಳ ಜೊತೆ ಮಾಡ್ಬೇಕು ಅಂತ ಹೇಳಿ ಲಿಸ್ಟ್ ಹಾಕಿದಂತ ಎಲ್ಲಾ ಟೆಕ್ನಿಷಿಯನ್ಸ್ ನ ಅವರು ಆನ್ ಬೋರ್ಡ್ ತಗೊಂಡ್ಬಂದಿರೋದ್ರೆ ನಮ್ಗೆ ಐ ಥಿಂಕ್ ಅದು ಒಂಥರದ ಅದೃಷ್ಟ, ಒಂಥರದ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ. ಇನ್ನೆಷ್ಟು ಸಾಂಗ್ಸ್ ಇದೆ ಸರ್? ಇನ್ನೂ 4 ಸಾಂಗ್ಸ್ ಇದೆ. ಟೋಟಲ್ ಆಗಿ 5 ಹಾಡುಗಳಿದೆ ಸಿನಿಮಾದಲ್ಲಿ. ಓಕೆ, ಅಂದ್ರೆ ಯಾವ ರೀತಿ ಸಾಂಗ್ಸ್ ಅಂತ ಹೇಳ್ಬೋದು? ಒಂದರಿಂದ ಒಂದು ವಿಶೇಷವಾಗಿದೆ, ಒಂದರಿಂದ ಒಂದು ವಿಭಿನ್ನವಾಗಿದೆ. ಸೊ ತುಂಬಾ ಎಂಜಾಯ್ ಮಾಡ್ತಾರೆ. ಅದೇ ಈಗ ಒಂದು ಸಾಂಗ್ ಬಿಟ್ಟಿದೀವಿ, ಚೆನ್ನಾಗಿದೆ, ನಾನು ಕೇಳಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೇಳಿದವರೆಲ್ಲ ಇಷ್ಟಪಡ್ತಿದ್ದಾರೆ. ಇನ್ನು ಬರುವಂತ ಸಾಂಗ್ಗಳು ಇದಕ್ಕಿಂತ ಚೆನ್ನಾಗಿರುವಂತದಿದೆ. ಸೊ ಬರುತ್ತೆ ಸದ್ಯದಲ್ಲಿ. ಈಗ ಒಂದು ಕರಾವಳಿ ಸಿನಿಮಾ ಅಂದ್ರೆ ಅಲ್ಲಿ ದೈವ ತರ್ತಾರೆ ಅನ್ನೋದು ಒಂದು ಟಾಕ್ ಇರುತ್ತೆ. ಆ ರೀತಿ ನಿಮ್ಮ ಸಿನಿಮಾದಲ್ಲಿ ಏನಾದ್ರು ಇದೆಯಾ ಸರ್? ಇಲ್ಲ, ನಮ್ಮ ಸಿನಿಮಾದಲ್ಲಿ ದೈವದ್ದು ನಾವು ಯಾವ್ದು ವಿಷಯವನ್ನ ತರಲಿಲ್ಲ. ನಮ್ಮ ಕಥೆಗೆ ಅದರ ಅವಶ್ಯಕತೆ ಬಂದಿಲ್ಲ. ಸೊ ದೈವದ ವಿಷಯ ನಮ್ಮ ಸಿನಿಮಾದಲ್ಲಿ ಯಾವುದು. ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಬೇಕು. ಸೊ ಶಿವಸೇನಾ ಸರ್ ಬಿಫೋರ್ ಕೂಡ ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿರೋಂತಹ DOP. ಸೊ ನಿಮ್ಮ ಸಿನಿಮಾದಲ್ಲಿ ಒಂದು ರೀತಿ ವಿಭಿನ್ನವಾಗಿ ಇದೆ. ಯಾಕೆಂದರೆ ನಾನು ವಿಜುವಲ್ಸ್ ನೋಡಿದ್ದೀನಿ, ಮೇಕಿಂಗ್ ನೋಡಿದ್ದೀನಿ. ಆ್ಯಂಡ್ ನಿಮ್ಮ ಟೀಸರಲ್ಲಿ ಆ ನೈಟ್ ಶೂಟ್ ಮಾಡೋದು ಸೀರಿಯಸ್ಲಿ ಒಂದು ಸೆಕೆಂಡ್ ಸ್ವಲ್ಪ ಭಯ ಆಗೋದು, ಸ್ವಲ್ಪ ಅಲ್ಲ ನನಗಂತೂ ಜಾಸ್ತಿನೇ ಭಯ ಆಗಿತ್ತು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ, DOP ಅವ್ರ ಬಗ್ಗೆ? ಶಿವಸೇನಾ ಸರ್ ಅದೇ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್. ಆ್ಯಕ್ಚುಲಿ ನೀವು ಹೇಳಿದಾಗೆ ಆಲ್ರೆಡಿ ಅವ್ರು ಮಾಡಿರುವಂಥ ಸಿನಿಮಾಗಳೇ ಬೇರೆ. ಅಂದರೆ ಭೀಮಾ, ಸಲಗ ಇದೆಲ್ಲ ಅವರು ಬೆಂಗಳೂರು ಭಾಗಗಳಲ್ಲಿ ಒಂದು ಮಾರ್ಕೆಟ್ ಅಂತಹ ಪ್ಲೇಸಲ್ಲಿ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿರುವಂಥದ್ದು. ಸೊ ಅವರಿಗೆ ಅವರಿಗೂ ಒಂದು ಆಸೆ ಇತ್ತು, ಅಂದರೆ ನನಗೂ ಬೇರೆ ತರಹದ ಒಂದು ಕತೆಗೆ ಮಾಡಬೇಕು ಸಿನಿಮಾಟೋಗ್ರಫಿ ಅಂತ. ಸೊ ಅವ್ರಿಗೆ ಯಾವಾಗ ನಾವು ಮಾರ್ನಮಿಕತೆ ಹೇಳ್ತೀವಿ, ಆ್ಯಕ್ಚುಲಿ ಅವರು ಸರ್ ಜೊತೆಗೆ 2-3 ಸಿನಿಮಾ ಮಾಡಬೇಕಾಗಿತ್ತು, ಬಟ್ ಅದಾಗಿರಲಿಲ್ಲ, ಮಾತುಕತೆಯಲ್ಲಿ ಇದ್ದರು. ಯಾವಾಗ ಮಾರ್ನಮಿ ಅವ್ರಿಗೆ ನಾನು ಪಿಚ್ ಮಾಡ್ತೀನಿ, ಆವಾಗ ಅವರು ಇಲ್ಲ ಶಿವಸೇನಾ ಸರ್ನ ಹಾಕ್ಕೊಳ್ಳೋಣ ಇದಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಸಜೆಸ್ಟ್ ಮಾಡ್ತಾರೆ. ಸೊ ಅವ್ರು ಬಂದು ಕತೆ ಕೇಳ್ತಾರೆ. ಕತೆ ಕೇಳಿದ್ಮೇಲೆ ಅವ್ರಿಗೂ ಇಷ್ಟ ಆಗುತ್ತೆ. ಓಕೆ, ಹುಲಿ ವೇಷ ದಸರಾ ಒಂದು ಹಬ್ಬ ಥರನೇ ಮಾಡಿದ್ದೀರಾ. ಅದು ರಿಯಲ್ ಆಗಿ ಮಾಡಿದ್ದ, ಕ್ರಿಯೇಟ್ ಮಾಡಿದ್ದ, ಒಂದು ರೀತಿ 90s ಆ ಟೈಮು ನೆನಪಾಗುತ್ತೆ. ಜಾತ್ರೆ ಎಲ್ಲ ಆವಾಗ ನಾನು ಚಿಕ್ಕ ಹುಡುಗಿ ಇದ್ದಾಗ ಜಾತ್ರೆ ಹೋಗಿದ್ದಲ್ಲ, ಅದ್ರ ಬಗ್ಗೆ ಹೇಳ್ತೀರಾ? ನಿಮ್ಗೆ ಅದು ರಿಯಲ್ ಅನ್ನಿಸ್ತು ನೋಡಿ, ಅದೇ ನಮ್ಮ ಎಫರ್ಟು. ಅದಕ್ಕೆಲ್ಲ ಕಾರಣ ನಮ್ಮ ಆರ್ಟ್ ಡೈರೆಕ್ಟ್ರು ವರದಣ್ಣ ಅಂತ. ತುಂಬ ಚೆನ್ನಾಗಿ ಸೆಟ್ ಹಾಕಿದ್ದಾರೆ. ನಿಮ್ಗೆಲ್ಲರೂ ಅದು ಸೆಟ್ ಅನ್ಸೋದೇ ಇಲ್ಲ. ಅನ್ಸಲ್ಲ.
ಸೆಟ್ ಅನ್ಸೋದಿಲ್ಲ. ಇದೆಲ್ಲ ಈ ಥರದ್ದೆಲ್ಲ ವರ್ಕ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಗೆ ಅವರು. ಸೊ ಅದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆ್ಯಡೆಡ್ ಅಂದರೆ ನಮ್ಮ ಪ್ರೊಡ್ಯೂಸರು. ನಾವು ಇಷ್ಟೊಂದು ಜನ 1,000 ಜನ ಜೂನಿಯರ್ಸ್ ಬೇಕು ಅಂದಾಗ ಯಾಕೆ ಏನು ಅಂತ ಒಂದು ಪ್ರಶ್ನೆ ಮಾಡಲಿಲ್ಲ ಅವರು. ಸೊ ಎಲ್ಲೂ ನಮಗೆ ಅದು ನೋಡಿದಾಗ ಇದು ಸುಮ್ಮನೆ ಏನೋ ಮಾಡಿದ್ದಾರೆ, ಮಾಡಬೇಕು ಅಂತ ಮಾಡಿದ್ದಾರೆ ಅನ್ನಿಸ್ಬಾರ್ದು. ರಿಯಲ್ಲಾಗಿ ಅದು ದಸರಾ ಅನ್ನಿಸ್ಬೇಕು, ಆ ಜಾತ್ರೆ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಎಷ್ಟು ಜನ ಜೂನಿಯರ್ಸ್ ಕೇಳಿದ್ರು ಅಷ್ಟೆಲ್ಲ ತಂದು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಯಾವುದೇ ಕೂಡ ಯಾರದಕ್ಕೂ ಕಮ್ಮಿ ಮಾಡ್ದಂಗೆ ಅದ್ಭುತವಾಗಿ ನಡೆಸ್ಕೊಟ್ರು ನಮ್ಮ ಪ್ರೊಡಕ್ಷನ್ ಅಂದರೆ ನಿಶಾಂತ್ ಅವ್ರ ಪ್ರೊಡ್ಯೂಸರು. ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟು ಕೂಡ ಅದ್ಭುತವಾಗಿ ಕೆಲಸ ಮಾಡ್ತು. ಸೊ ನಿಮಗೆ ಅದಕ್ಕೆ ಆ ಫೀಲ್ ಕೊಡ್ತಾ ಇರೋದು ನಿಮಗೆ. ಎಲ್ಲೂ ಅದು ಇದು ಕ್ರಿಯೇಟ್ ಮಾಡೋದ ಅಥವಾ ರಿಯಲ್ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಆ ರಿಯಲ್ ಆಗಿ ಕಾಣಿಸೋದಕ್ಕೆ ಕಾರಣ ಅವ್ರು ಇವರೇ ಇಬ್ಬರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.